ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಂತ ಕರೆಸಿಕೊಳ್ಳುವ ಅಮೆರಿಕದಲ್ಲಿ, ಅದರಲ್ಲೂ ಶ್ವೇತಭವನದಿಂದ ಕೂಗಳತಿ ದೂರದಲ್ಲಿ ಗುಂಡಿನ ದಾಳಿ ನಡೆದ್ರೆ ಏನರ್ಥ? ವಿಶ್ವದಾದ್ಯಂತ ಶಾಂತಿ ಮತ್ತು ಸುರಕ್ಷತೆಯ ಪಾಠ ಹೇಳುವ ಅಮೆರಿಕ ತನ್ನದೇ ನೆಲದಲ್ಲಿ ತನ್ನದೇ ಸೈನಿಕರನ್ನ ರಕ್ಷಿಸಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆಯಾ? ನವೆಂಬರ್ 26ರಂದು ನಡೆದ ನ್ಯಾಷನಲ್ ಗಾರ್ಡ್ ಯೋಧರ ಮೇಲಿನ ದಾಳಿ ಅಮೆರಿಕದ ಆಂತರಿಕ ಭದ್ರತೆ ಮತ್ತು ಅನಿಯಂತ್ರಿತ ಬಂದೂಕು ಸಂಸ್ಕೃತಿ ಬಗೆಗಿನ ಗಂಭೀರ ಪ್ರಶ್ನೆಯನ್ನು ಎತ್ತಿದೆ. ಈ ಘಟನೆ ಅಮೆರಿಕ ಸಮಾಜ ಎಷ್ಟು ಅಸುರಕ್ಷಿತವಾಗಿದೆ ಅನ್ನೋದಕ್ಕೆ ಹಿಡಿದ ಕನ್ನಡಿಯಾಗಿದೆ. ನವೆಂಬರ್ 26ರ ಬುಧವಾರ ಮಧ್ಯಾಹ್ನ ವಾಷಿಂಗ್ಟನ್ ಡಿಸಿಯ ಫರಗುಡ್ ಸ್ಕ್ವೇರ್ ಮೆಟ್ರೋ ನಿಲ್ದಾಣದ ಬಳಿ ಗಸ್ತು ತಿರುಗ್ತಾ ಇದ್ದ ಇಬ್ಬರು ನ್ಯಾಷನಲ್ ಗಾರ್ಡ್ ಯೋಧರ ಮೇಲೆ ಹಠಾತ್ ಗುಂಡಿನ ದಾಳಿ ನಡೆಯಿತು. ವೆಸ್ಟ್ ವರ್ಜಿನಿಯಾ ರಾಜ್ಯಕ್ಕೆ ಸೇರಿದ ಈ ಯೋಧರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ದಾಳಿ ನಡೆಸಿದ ಶಂಕಿತನನ್ನ 29 ವರ್ಷದ ರಹಮಾನುಲ್ಲಾ ಲಖನ್ವಾಲ್ ಅಂತ ಗುರುತಿಸಲಾಗಿದೆ. ಈತ ಆಫ್ಘಾನಿಸ್ತಾನದ ಪ್ರಜೆಯಾಗಿದ್ದು 2021ರಲ್ಲಿ ಅಮೆರಿಕ ಸೇನೆ ಆಫ್ಘಾನಿಸ್ತಾನದಿಂದ ನಿರ್ಗಮಿಸಿದ ನಂತರ ಆಪರೇಷನ್ ಅಲೈಸ್ ವೆಲ್ಕಮ್ ಅಡಿಯಲ್ಲಿ ಅಮೆರಿಕಕ್ಕೆ ವಲಸೆ ಬಂದಿದ್ದವನು ಅಂತ ತಿಳಿದು ಬಂದಿದೆ. ಘಟನಾ ಸ್ಥಳದಲ್ಲಿದ್ದ ಇತರ ಯೋಧರು ತಕ್ಷಣ ಪ್ರತಿಕ್ರಿಯಿಸಿ ಶಂಕಿತನ ಮೇಲೂ ಗುಂಡು ಹಾರಿಸಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ಈಗ ಅಮೆರಿಕದಲ್ಲಿ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದನ್ನ ಭಯೋತ್ಪಾದಕ ಕೃತ್ಯ ಅಂತ ಕರೆದಿದ್ದು ಆಫ್ಘಾನ್ ಪ್ರಜೆಗಳ ವಲಸೆ ಪ್ರಕ್ರಿಯೆಯನ್ನ ತಕ್ಷಣದಿಂದಲೇ ತಡೆಹಿಡಿಯುವಂತೆ ಆದೇಶಿಸಿದ್ದಾರೆ. ಜೋ ಬೈಡೆನ್ ಅವರ ಆಡಳಿತಾವಧಿಯಲ್ಲಿ ಸೂಕ್ತ ತಪಾಸಣೆ ಇಲ್ಲದೆ ಸಾವಿರಾರು ಅಫ್ಘಾನಿಗಳನ್ನ ದೇಶದ ಒಳಗೆ ಬಿಡಲಾಗಿದೆ ಅನ್ನೋದು ಟ್ರಂಪ್ ಅವರ ಆರೋಪ. I can report tonight that based on the best available information, the Department of Homeland Security is confident that the suspect in custody is a foreigner who entered our country from Afghanistan, a hellhole on earth. He was flown in by the Biden administration in September 2021 on those infamous flights that everybody was talking about. Nobody knew who was coming in. Nobody knew anything about it. His status was extended under legislation signed by President Biden, a disastrous president, the worst in the history of our country. We're not going to put up with these kind of assaults on law and order by people who shouldn't even be in our country. We must now re-examine every single alien who has entered our country from Afghanistan under Biden, and we must take all necessary measures to ensure the removal of any alien from any country who does not belong here or add benefit to our country. If they can't love our country, we don't want them. ಆದರೆ ಇಲ್ಲಿ ಹುಟ್ಟುವ ಪ್ರಮುಖ ಪ್ರಶ್ನೆ ಇದಲ್ಲ. ಪ್ರಶ್ನೆ ಇರೋದು ಅಮೆರಿಕದ ಕೈಯಲ್ಲಿರುವ ಆಯುಧಗಳ ಬಗ್ಗೆ. ಈ ಘಟನೆಯಲ್ಲಿ ಆರೋಪಿ ಒಬ್ಬ ಆಫ್ಘಾನ್ ಪ್ರಜೆ ಅನ್ನೋದು ರಾಜಕೀಯವಾಗಿ ಚರ್ಚೆಯಾಗ್ತಾ ಇದ್ರು ಎದ್ದು ಕಾಣುವ ಪ್ರಮುಖ ಅಂಶ ಏನು ಅಂದ್ರೆ ಬಂದೂಕು ಸುಲಭವಾಗಿ ಎಲ್ಲರ ಕೈಗೂ ಸಿಗ್ತಿದೆ ಅನ್ನೋದು. ಅಮೆರಿಕದಲ್ಲಿ ದಿನಸಿ ಅಂಗಡಿಯಲ್ಲಿ ವಸ್ತುಗಳನ್ನ ಕೊಂಡ್ಕೊಳ್ಳುವಷ್ಟೇ ಸುಲಭವಾಗಿ ಬಂದೂಕುಗಳನ್ನ ಖರೀದಿ ಮಾಡಬಹುದು. ಆರೋಪಿ ಲಖನ್ವಾಲ್ ಒಬ್ಬ ವಲಸಿಗನಾಗಿದ್ದರೂ ಆತನ ಕೈಗೆ ಮಾರಕಾಸ್ತ್ರ ಸಿಕ್ಕಿದ್ದು ಹೇಗೆ? ಇದು ಅಮೆರಿಕದ ವ್ಯವಸ್ಥೆಯ ವೈಫಲ್ಯ ಅಲ್ವಾ? ಅಮೆರಿಕದ ಸಂವಿಧಾನದ 2ನೇ ತಿದ್ದುಪಡಿ ನಾಗರಿಕರಿಗೆ ಬಂದೂಕು ಹೊಂದುವ ಹಕ್ಕನ್ನ ನೀಡಿದೆ. ಸ್ವರಕ್ಷಣೆಗಾಗಿ ಅಂತ ಹೇಳಲಾಗುವ ಈ ಹಕ್ಕು ಇಂದು ಅಮೆರಿಕದ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಅಂಕಿಅಂಶಗಳ ಪ್ರಕಾರ ಅಮೆರಿಕದಲ್ಲಿ ಜನರಿಗಿಂತಲೂ ಹೆಚ್ಚು ಬಂದೂಕುಗಳಿವೆ. ಯಾವಾಗ ಸಮಾಜದಲ್ಲಿ ಇಷ್ಟೊಂದು ಪ್ರಮಾಣದ ಶಸ್ತ್ರಾಸ್ತ್ರಗಳು ಮುಕ್ತವಾಗಿ ಓಡಾಡುತ್ತೋ ಆಗ ಚಿಕ್ಕ ಜಗಳಗಳು ಗುಂಡಿನ ಚಕಮಕಿಯಲ್ಲಿ ಅಂತ್ಯವಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ವಾಷಿಂಗ್ಟನ್ ಡಿಸಿಯಲ್ಲಿ ಅಪರಾಧಗಳನ್ನು ತಡೆಯೋಕೆ ನ್ಯಾಷನಲ್ ಗಾರ್ಡ್ ಯೋಧರನ್ನ ನಿಯೋಜಿಸಿದ್ರು. ವಿಪರ್ಯಾಸ ಅಂದ್ರೆ ಅಪರಾಧ ತಡೆಯಲು ಬಂದ ಯೋಧರೇ ಅದಕ್ಕೆ ಬಲಿಯಾಗಿದ್ದಾರೆ. ಅತ್ಯಾಧುನಿಕ ತರಬೇತಿ ಪಡೆದ ಸೈನಿಕರಿಗೆ ರಸ್ತೆಗಳಲ್ಲಿ ಸುರಕ್ಷತೆ ಇಲ್ಲದೆ ಇದ್ರೆ ಸಾಮಾನ್ಯ ಜನರ ಪಾಡೇನು? ಅಮೆರಿಕದಲ್ಲಿ ಗುಂಡಿನ ದಾಳಿಗಳು ಈಗ ದೈನಂದಿನ ಸುದ್ದಿಯಾಗಿ ಬಿಟ್ಟಿವೆ. ವಾಷಿಂಗ್ಟನ್ ಡಿಸಿ ಪೊಲೀಸರ ಅಂಕಿಅಂಶಗಳ ಪ್ರಕಾರ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹತ್ಯೆಗಳ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ಶ್ವೇತಭವನದ ಬಳಿಯೇ ಇಂತಹ ಘಟನೆ ನಡೆದಿರೋದು ಆತಂಕಕಾರಿ. ಅಮೆರಿಕದಲ್ಲಿ ಪ್ರತಿ ವರ್ಷ ಸಾವಿರಾರು ಅಮಾಯಕರು ಗುಂಡಿನ ದಾಳಿಗೆ ಬಲಿಯಾಗ್ತಿದ್ದಾರೆ. ಶಾಲೆಗಳು, ಮಾಲ್ಗಳು, ಚರ್ಚ್ಗಳು ಮತ್ತು ಈಗ ರಕ್ಷಣಾ ಪಡೆಗಳು ಇದರಿಂದ ಹೊರತಾಗಿಲ್ಲ. ಅಮೆರಿಕದ ಬೀದಿಗಳಲ್ಲಿ ಸೈನಿಕರನ್ನ ಇಳಿಸಿರೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾನ್ಯವಾಗಿ ಇವರು ಮೀಸಲು ಪಡೆಯಾಗಿದ್ದು ಯುದ್ಧ ಅಥವಾ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬಳಕೆಯಾಗ್ತಾರೆ. ಅವರನ್ನ ನಾಗರಿಕ ಅಪರಾಧ ನಿಯಂತ್ರಣಕ್ಕೆ ಬಳಸೋದು ಎಷ್ಟು ಮಟ್ಟಿಗೆ ಸರಿ? ಸೈನಿಕರ ಉಪಸ್ಥಿತಿ ಅಪರಾಧವನ್ನ ಕಡಿಮೆ ಮಾಡುವ ಬದಲು ಅಪರಾಧಿಗಳನ್ನ ಹೆಚ್ಚು ಪ್ರಚೋದನೆ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಈ ಘಟನೆ ಹುಟ್ಟುಹಾಕಿದೆ. ಅಧ್ಯಕ್ಷ ಟ್ರಂಪ್ ಅವರು ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ವಲಸೆ ನೀತಿಗಳನ್ನ ಬಿಗಿಗೊಳಿಸುತ್ತಿದ್ದಾರೆ ಮತ್ತು ಇನ್ನೂ 500 ಯೋಧರನ್ನ ವಾಷಿಂಗ್ಟನ್ಗೆ ಕಳಿಸೋಕೆ ನಿರ್ಧರಿಸಿದ್ದಾರೆ. ಆದರೆ ಮೂಲ ಸಮಸ್ಯೆಯಾದ ಬಂದೂಕು ನಿಯಂತ್ರಣದ ಬಗ್ಗೆ ಕಠಿಣ ಕ್ರಮಗಳಿಲ್ಲ.
ಕೇವಲ ಪೊಲೀಸ್ ಅಥವಾ ಸೈನಿಕರ ಸಂಖ್ಯೆಯನ್ನ ಹೆಚ್ಚಿಸೋದ್ರಿಂದ ಅಪರಾಧ ಕಡಿಮೆಯಾಗೋದಿಲ್ಲ. ಬದಲಿಗೆ ಸಮಾಜದಲ್ಲಿ ಹರಡಿರುವ ದ್ವೇಷ ಮತ್ತು ಬಂದೂಕುಗಳ ಮೇಲಿನ ಮೋಹ ಕಡಿಮೆಯಾಗಬೇಕಿದೆ. ಶ್ವೇತಭವನದ ಬಳಿ ನಡೆದ ಈ ದಾಳಿ ಅಮೆರಿಕದ ಭದ್ರತಾ ವ್ಯವಸ್ಥೆಗೆ ಬಲವಾದ ಪೆಟ್ಟು ನೀಡಿದೆ. ಆರೋಪಿ ಯಾರೇ ಆಗಿರಲಿ, ಆತನ ಹಿನ್ನೆಲೆ ಏನೇ ಇರಲಿ, ಆತ ಬಂದೂಕು ಎತ್ಕೊಂಡು ಅಮೆರಿಕದ ರಾಜಧಾನಿಯ ಹೃದಯ ಭಾಗದಲ್ಲಿ ಗುಂಡು ಹಾರಿಸೋಕೆ ಸಾಧ್ಯವಾಯಿತು ಅನ್ನೋದೇ ಆತಂಕಕಾರಿ ವಿಷಯ. ಗನ್ ಕಲ್ಚರ್ ಅನ್ನೋದು ಅಮೆರಿಕದ ಸಂಸ್ಕೃತಿಯ ಭಾಗವಾಗಿರೋವರೆಗೂ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರತ್ತೆ. ವಲಸಿಗರನ್ನ ತಡೆಯುವ ಗೋಡೆಗಳನ್ನ ಕಟ್ಟಬಹುದು, ಆದ್ರೆ ದೇಶದ ಒಳಗೆ ಇರುವ ಬಂದೂಕುಗಳ ಹಾವಳಿಯನ್ನ ತಡಿದೇ ಇದ್ರೆ ಅಮೆರಿಕನ್ ಡ್ರೀಮ್ ರಕ್ತಸಿಕ್ತವಾಗಿಯೇ ಉಳಿಯತ್ತೆ. ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳುವ ಅಮೆರಿಕ ತನ್ನದೇ ಮನೆಯಂಗಳದಲ್ಲಿ ನಡೀತಿರುವ ರಕ್ತಪಾತವನ್ನ ತಡೆಯೋಕೆ ವಿಫಲವಾಗಿರೋದು ವಿಪರ್ಯಾಸವೇ ಸರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.